ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಗೃಹಿಣಿ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರತಿ ಶುಕ್ರವಾರ ಹೊಸ್ತಿಲ ಪೂಜೆ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಹಾಗೆ ನಮ್ಮ ಹೊಸ್ತಿಲಲ್ಲಿರುವ ಲಕ್ಷ್ಮಿಯನ್ನು ನಾವು ಹೇಗೆ ಒಲಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಪ್ರತಿ ಶುಕ್ರವಾರ ಪ್ರತಿದಿನವೂ ನಾವು ಹೊಸ್ತಿಲು ತೊಳೆದು ರಂಗೋಲಿ ಹಾಕ್ತಿರ್ತೀವಿ. ಆದರೆ ಪ್ರತಿ ಶುಕ್ರವಾರ ವಿಶೇಷವಾಗಿ ನಾವು ಹೊಸ್ತಿಲನ್ನು ಒಂದು ತಾಮ್ರದ ಚಂಬು ಅಥವಾ ಸ್ಟೀಲ್ ಚಂಬಲ್ಲಿ ನೀರು ತೊಗೊಂಡ್ಬಿಟ್ಟು ಕ್ಲೀನಾಗಿ ತೊಳ್ಕೊಂಬಿಟ್ಟು ಅದಕ್ಕೆ ಹೊಸ್ತಿಲಿಗೆ ಅಂತೇಳಿ ಒಂದು ಬಟ್ಟೆನ ಇಟ್ಕೊಂಬಿಟ್ಟು ಅದರಲ್ಲಿ ಕ್ಲೀನಾಗಿ ಹೊಸ್ತಿಲನ್ನು ತೊಳ್ಕೊಬೇಕಾಗತ್ತೆ. ಈ ಕೆಲಸವನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮಾಡಿಕೊಂಡು ಆಮೇಲೆ ನಾವು ಸ್ನಾನ ಮಾಡಿಬಿಟ್ಟೆ ಪ್ರತಿ ಶುಕ್ರವಾರ ಹೊಸ್ತಿಲ ಪೂಜೆಯನ್ನು ಮಾಡಬೇಕಾಗತ್ತೆ. ಅದಕ್ಕೆ ಅಂತಲೇ ನಾವೊಂದು ಸಪ್ರೇಟ್ ಬಟ್ಟೆಗಳನ್ನು ಯೂಸ್ ಮಾಡಬೇಕು. ಮನೇಲಿ ಯೂಸ್ ಮಾಡೋ ಬಟ್ಟೆಗಳನ್ನ ನಾವಿಲ್ಲಿ ಯೂಸ್ ಮಾಡಬಾರ್ದು. ಅದೇ ಥರ ನಾವು ಬೆಳಗ್ಗೆ ಎದ್ದ ತಕ್ಷಣ ಅರಿಶಿನ ಕುಂಕುಮನ ಹೊಸ್ತಿಲಲ್ಲಿ ಇಟ್ಟು ಬಲಭಾಗದಲ್ಲಿ ಶ್ರೀದೇವಿ ಹಾಗೂ ಎಡಭಾಗದಲ್ಲಿ ಭೂದೇವಿ ನೆಲೆಸಿರ್ತಾಳೆ, ಮಧ್ಯದಲ್ಲಿ ಶ್ರೀಲಕ್ಷ್ಮಿ ನೆಲೆಸಿರ್ತಾಳೆ. ಆ ಲಕ್ಷ್ಮಿಯನ್ನು ನಾವು ಹೇಗೆ ಮನೆ ಒಳಗೆ ಕರೆಸ್ಕೋಬೇಕು ಅಂದರೆ ಈ ಥರ ನಾವು ಪ್ರತಿ ಶುಕ್ರವಾರ ಈ ಒಂದು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ನಮಗೆ ನಿಜವಾಗ್ಲೂ ಒಲಿತಾಳೆ. ನಾನಿಲ್ಲಿ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೊಸ್ತಿಲಿಗೆ ಇಡೀ ಪೂರ್ತಿ ಒಂದು ಹೊಸ್ತಿಲನ್ನು ಅರಿಶಿನದಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಅಂದರೆ ಅರಿಶಿನವನ್ನು ಹೊಸ್ತಿಲಿಗೆ ಹಚ್ಕೊಳ್ತಾ ಇದ್ದೀನಿ. ಈ ಥರ ನೀವು ಪ್ರತಿ ಶುಕ್ರವಾರ ಮಾಡೋದ್ರಿಂದ ಒಂದು ಮನಸ್ಸಿನಲ್ಲಿ ನೆಮ್ಮದಿ ಕೂಡ ಇರುತ್ತೆ. ಹಾಗೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಹ ಒಳ್ಳೆ ರೀತಿಯಿಂದ ಆಗತ್ತೆ. ಹಾಗೆ ಹೊಸ್ತಿಲ ಮಧ್ಯದಲ್ಲಿ ನಾನು ಅರಿಶಿನವನ್ನು ಹಚ್ಚಿ ಮಧ್ಯದಲ್ಲಿ ಕುಂಕುಮವನ್ನು ಇಡ್ತಾ ಇದ್ದೀನಿ. ಇದಾದಮೇಲೆ ನಾವು ಪ್ರತಿ ಶುಕ್ರವಾರದಂದು ಮರೀದೆ ನಾನು 24 ಗೆರೆಗಳನ್ನು ಹೊಸ್ತಿಲಿಗೆ ಇಡ್ತಾ ಇದ್ದೀನಿ. ಇದು ಲಕ್ಷ್ಮಿಗೆ ಶ್ರೇಷ್ಠವಾದದ್ದು. ಇದನ್ನು ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ. ಅದೇ ರೀತಿ ಲಕ್ಷ್ಮಿಗೆ ಶ್ರೇಷ್ಠವಾದ ಲಕ್ಷ್ಮಿಯ ಪಾದಗಳನ್ನು ಹಾಗೂ ಚಕ್ರಗಳನ್ನು ಮತ್ತು ಕಮಲದ ಹೂವನ್ನು ಕೂಡ ಬಿಡಿಸೋದನ್ನು ನಾನು ಪ್ರತಿ ಶುಕ್ರವಾರ ಮರೆಯೋದಿಲ್ಲ. ಹೊಸ್ತಿಲಿಗೆ ನಾವು ಯಾಕೆ ಅರಿಶಿನವನ್ನು ಹಚ್ಚಬೇಕು ಅಂದರೆ ಹೊರಗಡೆಯಿಂದ ಬರೋ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಕೂಡ ಹೊಸ್ತಿಲಿಗೆ ನಮ್ಮ ಮನೆ ಒಳಗೆ ಪಾಸ್ ಆಗಲ್ಲ ಅನ್ನೋದು ನಮಗೆ ಮೊದಲಿಂದನೂ ನಮ್ಮ ಹಿರಿಯರು ನಂಬ್ಕೊಂಡ್ಬಂದಿರುತ್ತಾರೆ. ಅದೇ ರೀತಿ ನಾನಿಲ್ಲಿ ಲಕ್ಷ್ಮಿಯ ಪ್ರತೀಕವಾದ ಶಂಕು ಮತ್ತು ಲಕ್ಷ್ಮಿ ಪಾದಗಳು ಹಾಗೆ ಮರೀದೇನೆ ಕಮಲಗಳನ್ನು ಹಾಕೋದನ್ನ ಮರೀದಿಲ್ಲ. ಈ ಥರ ನಾನು ಪ್ರತಿ ಶುಕ್ರವಾರ ಒಂದು ರೀತಿಯಲ್ಲಿ ಹೊಸ್ತಿಲ ಪೂಜೆಯನ್ನು ಮಾಡ್ತೀನಿ. ಹಾಗೂ ದಿನನಿತ್ಯನೂ ಹೊಸ್ತಿಲವನ್ನು ತೊಳೆದು ನಾನು ರಂಗೋಲಿ ಹಾಕಿಬಿಟ್ಟು ನಿತ್ಯ ಕರ್ಮಗಳನ್ನು ನನ್ನ ನಿತ್ಯ ದಿನ ಚಟುವಟಿಕೆಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಅದೇ ರೀತಿ ನಾನಿಲ್ಲಿ ಒಂದು ಚಿಕ್ಕದಾದ ರಂಗೋಲಿಯನ್ನು ಹಾಕ್ಕೊಳ್ತಿದ್ದೀನಿ. ಸೂರ್ಯ ಉದಯಿಸೋಕ್ಕಿಂತ ಮುಂಚೆ ಅಂದರೆ 7 ಗಂಟೆ ಒಳಗೆ ನಾವು ಈ ಒಂದು ಕೆಲಸ ಮಾಡಿದರೆ ತುಂಬಾ ಒಳ್ಳೆಯದು. ಪ್ರತಿಯೊಂದು ಮನೆಯಲ್ಲೂ ಕೂಡ ಮಹಿಳೆಯರು ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಮನೆಯಲ್ಲಿ ಖುಷಿ, ನೆಮ್ಮದಿ ಹಾಗೆ ಸಂತೋಷ, ನಾವು ಮಾಡೋ ಎಲ್ಲ ಕೆಲಸದಲ್ಲೂ ನಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಮನೆಯಿಂದ ಯಜಮಾನ ಹೊರಗೆ ಹೋಗೋ ಮುಂಚೆ ನಾವು ಈ ಥರ ಒಂದು ಮನೆಯಿಂದ ರಂಗೋಲಿನ ನೋಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಅವರ ಕೆಲಸ ಕಾರ್ಯಗಳು ಸಹ ಒಳ್ಳೆ ರೀತಿಯಿಂದ ಆಗತ್ತೆ ಅನ್ನೋದು ಕೂಡ ನಮ್ಮ ಒಂದು ನಂಬಿಕೆ ಆಗಿರುತ್ತೆ. ಅದೇ ರೀತಿ ನಾನಿಲ್ಲೊಂದು ಪುಟ್ಟ ರಂಗೋಲಿಯನ್ನು ಕೂಡ ಹಾಕ್ಕೊಂಡು ಈ ರೀತಿ ನನ್ನ ಹೊಸ್ತಿಲನ್ನು ನಾನು ಬೆಳಗ್ಗೆನೆ ಅಂದರೆ 7 ಗಂಟೆ ಒಳಗೇ ಈ ಥರ ಒಂದು ರೆಡಿ ಮಾಡ್ಕೊಂಡ್ಬಿಟ್ಟು ಪ್ರತಿ ಶುಕ್ರವಾರದಂದು ಹೊಸ್ತಿಲಿಗೆ ಹೂಗಳಿಂದ ಅಲಂಕಾರ ಮಾಡಿಬಿಟ್ಟು ಹೊಸ್ತಿಲ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ಹೊಸ್ತಿಲನ್ನು ನಾವು ಯಾವುದೇ ಕಾರಣಕ್ಕೂ ತುಳಿಬಾರ್ದು ಅಥವಾ ಪೊರಕೆಯಿಂದ ಕಸ ತೆಗಿಬಾರ್ದು. ಅದಕ್ಕೆ ಅಂತಲೇ ಒಂದು ತಾಮ್ರ ಅಥವಾ ಸ್ಟೀಲ್ ಚಂಬಲ್ಲಿ ನಾವು ನೀರು ತೊಗೊಂಡೇ ಹೊಸ್ತಿಲನ್ನು ಯಾವಾಗಲೂ ಒರೆಸ್ಬೇಕು. ಹೊಸ್ತಿಲಲ್ಲಿ ಶ್ರೀದೇವಿ ನೆಲೆಸಿರ್ತಾಳೆ, ಭೂದೇವಿ ನೆಲೆಸಿರ್ತಾಳೆ ಹಾಗೂ ಮಧ್ಯದಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋದು ನಮ್ಮ ಮೊದಲಿಂದನೂ ನಮಗೆ ತಿಳ್ಕೊಂಬಂದಿರೋದು. ಅದೇ ರೀತಿ ನಾವು ಹೊಸ್ತಿಲನ್ನು ತುಳ್ಕೊಳ್ತಾ ಓಡಾಡಬಾರ್ದು. ಹಾಗೂ ಹೊಸ್ತಿಲನ್ನು ತೊಳೆಯೋಕ್ಕೆ ನಾವು ಬಾತ್ರೂಮ್ ಅಥವಾ ನಾವು ಡೈಲಿ ಯೂಸ್ ಮಾಡೋ ಚೊಂಬುಗಳನ್ನು ಯೂಸ್ ಮಾಡಬಾರ್ದು. ಅದೇ ಥರ ನಾವು ಹೊಸ್ತಿಲಿನ ಮೇಲೆ ಕೂಡ ಒಂದು ಹೂಗಳನ್ನೆಲ್ಲ ಇಟ್ಟುಬಿಟ್ಟು ಹೊಸ್ತಿಲನ್ನು ಅಲಂಕಾರ ಮಾಡಿಬಿಟ್ಟು ಹೊಸ್ತಿಲ ಪೂಜೆಯನ್ನು ರೆಡಿ ಮಾಡ್ಕೊಳ್ತೀವಿ. ಅದೇ ರೀತಿ ನಾನು ಪ್ರತಿ ಶುಕ್ರವಾರದಂದು ದೇವರಿಗೆ ಆರತಿಯನ್ನು ಮಾಡಿದ ಮೇಲೆ ಹೊಸ್ತಿಲಿಗೂ ಸಹ ಮಂಗಳಾರತಿಯನ್ನು ಮಾಡಿಬಿಟ್ಟು ನೀವು ತಾಂಬೂಲವಾಗಿ 2 ವೀಳ್ಯದೆಲೆ, ಅಡಿಕೆ, ಬಾಳೆಕಾಯಿ ಕೂಡ ಇಡ್ಬೋದು. ಹಾಗೆ ಕಾಯಿ ಸಹ ಒಡಿಬೋದು. ನಾನು ಇಲ್ಲಿ ಮಂಗಳಾರತಿ ಮಾಡಿಬಿಟ್ಟು ಊದಿನ ಕಡ್ಡಿ ಬೆಳಗ್ಬಿಟ್ಟು ದೇವರಿಗೆ ಒಂದು
ನೈವೇದ್ಯವನ್ನು ಇಟ್ಬಿಟ್ಟು ಪೂಜೆ ಮಾಡಿ ಈ ಥರ ನನ್ನ ಹೊಸ್ತಿಲ ಪೂಜೆಯನ್ನು ಮುಗಿಸ್ಕೊಳ್ತೀನಿ. ಅದೇ ರೀತಿ ನಾನು ನಮ್ಮ ಮನೆಯ ತುಳಸಿ ಪೂಜೆಯನ್ನು ಸಹ ನಾನು ಆಲ್ರೆಡಿ ದೇವ್ರ ಪೂಜೆಯನ್ನು ಮಾಡಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ದೇವ್ರ ಪೂಜೆ ಆದಮೇಲೆ ನಾನು ಹೊಸ್ತಿಲ ಪೂಜೆಯನ್ನು ಪ್ರತಿ ಶುಕ್ರವಾರ ಮಾಡ್ತೀನಿ. ಅದೇ ಥರ ನಾನಿಲ್ಲಿ ನಮ್ಮ ಮನೆಯ ತುಳಸಿ ಪೂಜೆಯನ್ನು ಸಹ ಒಂದು ದೀಪ ಇಟ್ಬಿಟ್ಟು ಪ್ರತಿ ಶುಕ್ರವಾರ ಈ ಥರ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.